ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ವಿಡಿಯೋದಲ್ಲಿ ಒಂದು ಚಿಕ್ಕ ಮಾಹಿತಿ ಐತೆ. ಕೋಳಿ ಕಾವು ಕುರಿಸಿದ್ರ ಬಗ್ಗೆ. ಕೋಳಿ ಕಾವು ಕುರಿಸಿದ್ರ ಮೊಟ್ಟೆ ಕಾವಿಗೆ ಮರಿ ಮಾಡ್ಸೋಕೆ ಕುರಿಸಿದ್ರು, ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಐತೆ. ಆ ವಿಡಿಯೋನ ಕಂಪ್ಲೀಟ್ ಫುಲ್ ನೋಡಿ ಗೊತ್ತಾಗುತ್ತೆ ಏನಂತ. ನೀವು ಆಲ್ಮೋಸ್ಟು ಕೆಲವರು ಕೋಳಿನ ಕಾವು ಕುರಿಸಿದ್ರ, ಬಟ್ ಅದು ಮರಿ ಮಾಡ್ತಿರಕ್ಕಿಲ್ಲ. ಮೊಟ್ಟೆ ಡ್ಯಾಮೇಜ್ ಆಗಿ ಮೊಟ್ಟೆ ಡ್ಯಾಮೇಜ್ ಆಗಿರುತ್ತೆ. ನೀವೇನು ಅನ್ಕೋತೀರ, ಮೊಟ್ಟೆ ಏನಕ್ಕೆ ಡ್ಯಾಮೇಜ್ ಆಯಿತು, ಏನಕ್ಕೆ ಬಂದು ಕುಡ್ಕೋಗ್ತೈತೆ ಅಂತ. ಕೆಲವೊಂದು ಕಳ್ಳು ಕೋಳಿಗಳು ಇರ್ತವೆ. ಬನ್ನಿ ತೋರಿಸ್ಕೊಡ್ತೀನಿ. ಇವಾಗ ನಮ್ಮದು ಅದೇ ಥರ ಮಾಡ್ತಿದ್ದೆ ಒಂದು ಕೋಳಿ ಕಾವು ಕುರಿಸಿರೋದು. ಬನ್ನಿ ಹೋಗೋಣ. ಹಂಗೆ ನೋಡಿ, ಕವೆ ಕುರಿಸಿದ್ದೀನಿ. ಇದೊಂದು ಕೋಳಿ ಕೂತೈತೆ. ಈ ಕೋಳಿ ಏನು ಮಾಡಿದೆ ಅಂದರೆ ಅದ್ರ ಮಟ್ಟಿಗೆ ನಾವು ಅದೇ ತೂತು ಮಾಡ್ಕೊಂಡು ತಿಂದೈತೆ. ಸೊ ಈ ಥರ ಕೋಳಿನ ಯಾವುದೇ ಕಾರಣ ಕವೆ ಕುರ್ಸಕ್ಕೆ ಹೋಗ್ಬಿಡಿ. ಮೊಟ್ಟೆ ವೇಸ್ಟ್ ಆಗುತ್ತೆ. ಮೊಟ್ಟೆ ವೇಸ್ಟ್ ಆಯಿತು ಅಂದರೆ ನಿಮಗೆ ಗೊತ್ತಿಲ್ಲ, ಮರಿ ಮಾಡಲ್ಲ. ಇದೇನಾಗುತ್ತೆ ಅಂದರೆ ತಿನ್ಕೊಂಡ್ಬಿಡುತ್ತೆ. ಕುಡಿಕೊಂಡು ಅದಾದರೆ ಕುಡಿಕೊಂಡು ನೋಡ್ತಿರ್ಬೋದು ಯಾವ ರೀತಿ ತಿಂತಿದೆ ಅಂತ, ಕುಡಿತೈತೆ ಅಂತ ಮೊಟ್ಟೆನ. ಇದು ಒಂದು ಸತಿ ಟೇಸ್ಟ್ ನೋಡ್ತಾರೆ, ನೀವು ಇರೋ ಮೊಟ್ಟೆನ ಕೂಡ ಕುಡ್ಕಿ ತಿನ್ಕೊಳ್ಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಾದ್ರೆ ಈ ಥರ ಕೋಳಿನ ಕಾವು ಕುರಿಸ್ಬಾರ್ದು. ನೋಡ್ತಿರ್ಬೋದು, ಆ ಕಡೆ ಎರಡು ಕುರಿಸಿದ್ವಿ, ಅವು ಏನೂ ಇಲ್ಲ, ಮೊಟ್ಟೆ ಒಂದೂ ಕೂಡ ಡ್ಯಾಮೇಜ್ ಮಾಡಿಲ್ಲ, ಚೆನ್ನಾಗಿ ಕೂತಿದೆ. ಇದು ಮಾತ್ರ ಆ ಥರ